ಕೋಟೆಯಿಂದ ಬೆಂಗಳೂರು ಜಿಗಿದಿದ್ದಂಗೆ ಎರಡನೇದ್ದು ಈ ಗ್ಯಾಪಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರಿ. ಆ ಗ್ಯಾಪಲ್ಲಿ ಸಂಗೀತದ ಸಾಧನೆ, ಅದರ ಗ್ಯಾಪಲ್ಲಿ ಒಂದು ಲವ್, ಅದರ ಗ್ಯಾಪಲ್ಲಿ ಒಂದು ಮದುವೆ. ಜೀವನವನ್ನು ನಡೆಸೋದು ಕೊನೆಗೂ ತೇನವಿನ ತೃಣವಿನ ಚಲತಿ. ಏನೇ ಹೇಳಿದ್ರು ಕೊನೆಗೆ ನೀವು ಅಲ್ಲಿ ಬರಲೇಬೇಕು. ಅವನ ಇಚ್ಛೆ ಪ್ರಕಾರವೇ ಹೋಗೋದು. ನಮಗೆ ಕೋಪ ಬಂದು ಕೆಲಸಲ್ಲ ಇವನ್ ಏನ್ ನನಗೇನು ಮಾಡ್ತಾ ಇಲ್ಲ ಅಂತೇಳಿ ದೇವರಿಗೆ ಬೈದ್ರು ಕೂಡ ಕೊನೆಗೂ ಆಗೋದೆಲ್ಲ ಅವನ ಇಚ್ಛೆ ಅಂತ ಆಗೋದು. ಭವಿತವ್ಯಂ ಭವತ್ಯೇವ. ನನ್ನ ಡೆಸ್ಟಿನಿ ಬೆಂಗಳೂರಲ್ಲಿ ಇತ್ತು. ಇದು ಮದುವೆ ಅಂತೇಳಿ ಬಂದಾಗ ಖಂಡಿತವಾಗಿ ಕೂಡ ವಿರೋಧಗಳು ಬರ್ತಾ ಇರ್ತವೆ ನಮ್ಮ ಮನಸ್ಸಲ್ಲಿ. ಯಾವ್ದು ನನ್ನ ಅಭಿಪ್ರಾಯಕ್ಕೆ ಅವಳ ಅಭಿಪ್ರಾಯ ವ್ಯತ್ಯಾಸ ಬಂದಿರ್ಬೋದು. ಇಷ್ಟು ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಅಂತ ನಾವಿಬ್ಬರು ಒಂದು ಇಂಟರ್ವ್ಯೂ ಮಾಡಿದ್ವಿ, ಒಂದು 100 ಎಪಿಸೋಡ್ ಚಂದನಕ್ಕೆ ಮಾಡಿದ್ವಿ. ದಾಂಪತ್ಯ ಜೀವನ ಹೇಗಿರಬೇಕು ಅಂತ ಅವರ ಸಾಧನೆ ಬಗ್ಗೆ ಅಲ್ಲ, ಅದರಲ್ಲಿ ದಾಂಪತ್ಯವನ್ನು ಹೇಗೆ ಹಂಚಿಕೊಂಡು ಬಂದ್ರಿ ಇಷ್ಟು ಸಮಯ. ಈಗ ಏನು ಒಂದು ಗಂಭೀರ ಸಮಸ್ಯೆ ಇದು ಡೈವರ್ಸ್ ಅಂತ ಹೇಳುವಂಥದ್ದು. ಏನಿಲ್ಲ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸರ್, ಬ್ಯಾಕ್ ಟು ಮತ್ತೆ ಕೋಟೆಗೆ ಬರ್ತೀನಿ. ಸ್ಟ್ರಗಲಿಂಗ್ ಡೇಸ್ ಸರ್. ಅವತ್ತಿನ ಬಹಳ 30 ವರ್ಷ ಆಯ್ತು ಅಂತ ಹೇಳಿದ್ರೆ ಹತ್ರ. ಆದ್ರೆ ಒಂದ್ 2-3 ಪ್ರಶ್ನೆ ಒಟ್ಟಿಗೆ ಕೇಳ್ಬಿಡ್ತೀನಿ. ಕೋಟೆಯಿಂದ ಬೆಂಗಳೂರು ಜಿಗಿದಿದ್ದಂಗೆ ಒಂದು, ಎರಡನೇದ್ದು ಈ ಗ್ಯಾಪಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರಿ. ಆ ಗ್ಯಾಪಲ್ಲಿ ಸಂಗೀತದ ಸಾಧನೆ, ಅದರ ಗ್ಯಾಪಲ್ಲಿ ಒಂದು ಲವ್, ಅದರ ಗ್ಯಾಪಲ್ಲಿ ಒಂದು ಮದುವೆ ಆಯ್ತಾ? ಬ್ಯೂಟಿಫುಲ್. ಅದ್ರ ಗ್ಯಾಪಲ್ಲಿ ಮತ್ತೆ ಅವಕಾಶಗಳ ಹುಡುಕಾಟ, ಅದ್ರ ಗ್ಯಾಪಲ್ಲಿ ಮತ್ತೆ ಹೆಣ್ಣು ಕೊಟ್ಟು ಮಾವನ್ ತಕರಾರು. ಏನ್ ಸರ್ ಇದೆಲ್ಲ ಹೆಂಗೆ? ಇಲ್ಲ, ನನಗೆ ಒಂದು ಜೀವನವನ್ನು ನಡೆಸೋದು ಕೊನೆಗೂ ತೇನವಿನ ತೃಣವಿನ ಚಲತಿ. ಏನೇ ಹೇಳಿದ್ರು ಕೊನೆಗೆ ನೀವು ಅಲ್ಲಿ ಬರಲೇಬೇಕು. ಅವನ ಇಚ್ಛೆ ಪ್ರಕಾರವೇ ಹೋಗೋದು. ಅದೆಲ್ಲ ನಮಗೆ ಕೋಪ ಬಂದು ಕೆಲಸಲ್ಲ ಇವನ್ ಏನ್ ನನಗೇನು ಮಾಡ್ತಾ ಇಲ್ಲ ಅಂತೇಳಿ ದೇವರಿಗೆ ಬೈದ್ರು ಕೂಡ ಕೊನೆಗೂ ಆಗೋದೆಲ್ಲ ಅವನ ಇಚ್ಛೆ ಅಂತ ಆಗೋದಷ್ಟೇ. ಭವಿತವ್ಯಂ ಭವತ್ಯೇವ. ಅದಾಗೋದು ಹಾಗೆ. ಅದು ನನ್ನ ಡೆಸ್ಟಿನಿ ಬೆಂಗಳೂರಲ್ಲಿ ಇತ್ತು. ನಾನು ದಕ್ಷಿಣ ಕನ್ನಡ ಅಷ್ಟು ಪ್ರೀತಿ ನನಗೆ. ನಾನು ಹುಟ್ಟಿ ಬೆಳೆದೆಲ್ಲ ಅಲ್ಲೇ. ನನ್ನ ನೆಲೆ ಎಲ್ಲವೂ ಬೇರುಗಳು ದಕ್ಷಿಣ ಕನ್ನಡದಲ್ಲೇ. MA ಮಾಡಿ 4 ವರ್ಷ ಟೀಚ್ ಮಾಡ್ತಾ ಇದ್ದವನಿಗೆ ಸಂಗೀತ ಹುಚ್ಚು ಜಾಸ್ತಿ ಆಯಿತು. ನಾನು ಯಾಕೆ ಬೆಂಗಳೂರಿಗೆ ಬಂದೆ ಅಂದರೆ, ದಕ್ಷಿಣ ಕನ್ನಡದಲ್ಲಿ ಅವಕಾಶ ಇದೆ, ಇಲ್ಲ ಅಂತಲ್ಲ. ಅದು ಅದ್ಭುತ ಜಾಗ, ಕಲೆಯ ಜಾಗ, ಸಂಸ್ಕೃತಿ ಜಾಗ. ಮೈ ಪ್ರೌಡ್ ದ ಸೌತ್ ಜನರ. ಅವಕಾಶ ದೃಷ್ಟಿಯಲ್ಲಿ, ಕಾರ್ಯಕ್ರಮಗಳ ಸಂಖ್ಯೆ ದೃಷ್ಟಿಯಲ್ಲಿ, ಇವನ್ ಬೆಳವಣಿಗೆ ದೃಷ್ಟಿಯಲ್ಲಿ ನನಗೆ ಬೆಂಗಳೂರಿಗೆ ಪ್ರಶಸ್ತ ಆಗ್ತದೆ. ಬೆಂಗಳೂರು ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಆಗ ಅದಕ್ಕೆ ಸರಿಯಾಗಿ ನರಸಿಂಹನಾಯಕ್ ಅವರೆಲ್ಲ ಮೊದಲೇ ಬಂದಿದ್ರು ಇಲ್ಲಿಗೆ. ಬಂದ್ಬಿಟ್ಟಿದ್ರ? ಅವರು ನನಗೆ ಹೇಳ್ತಾ ಇದ್ರು, ಶಶಿ ಬಂದ್ಬಿಡು ಬೆಂಗಳೂರಿಗೆ. ನರಸಿಂಹನಾಯಕ್ ಸಪೋರ್ಟ್ ಮಾಡಿದವ್ರು ನನಗೆ. ಅವರೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ವಿದ್ಯಾಭೂಷಣ್ ನಾನು ಆದಮೇಲೆ ಬಂದರು. ನಾವೆಲ್ಲ ಒಟ್ಟಿಗೆ, ನಮ್ಮಲ್ಲಿ ನಾನು ಮತ್ತು ಸುರೇಖಾ ಮತ್ತು ರಮೇಶ್ ಚಂದ್ರ, ಅವನು ಸ್ವಲ್ಪ ನನ್ನ ಮತ್ತೆ ಆಲ್ಮೋಸ್ಟ್ ಇದೆಲ್ಲ ಒಟ್ಟೊಟ್ಟಿಗೆ ಬಂದವರು ನಾವೆಲ್ಲ. ನಾನು ಧೈರ್ಯ ಮಾಡಿ, ಹಾಗೇನೇನಂದ್ರೆ ಟೆಂಪರರಿ ಲೆಕ್ಚರರ್ ಆಗಿದ್ದೆ. ಮನೆಯಲ್ಲಿ ಅಡಿಕೆ ತೋಟ ಇತ್ತು, ನಮಗೆಲ್ಲ ಊಟಕ್ಕೆ ಏನು ಸಮಸ್ಯೆ ಇದ್ದದಲ್ಲ, ಕಷ್ಟದ ಹಾಗೆ ಅಂತ ನಾವು ಬರೀ ಮಿಡ್ಲ್ ಕ್ಲಾಸ್ ಇರ್ತೀವಿ, ಶ್ರೀಮಂತರಲ್ಲ. ಧೈರ್ಯ ಮಾಡಿದ್ರು. ಆ ಟೈಮ್ ಮದುವೆ ಆಗಿತ್ತು. ಮದುವೆಗೆ ವಿಷಯ ಒಂದು ಹೇಳಿಬಿಡ್ತಿದ್ದ. ಜೊತೆಗೆ ಅವಳು ಭರತನಾಟ್ಯ ಕಲಾವಿದೆ. ಶಿ ಈಸ್ ಅನ್ ಎಕ್ಸಲೆಂಟ್ ಡಾನ್ಸರ್. ನಾಸ್ಟಿಲ್ ಹೆಂಡತಿ ಅಂತ ಹೇಳೋದಲ್ಲ. ನನಗೆ ಒಂದು ಆದರ್ಶ ದಾಂಪತ್ಯ ಅದು ಇದು ಮೇಡ್ ಫಾರ್ ಯು ಅದೆಲ್ಲ ನಂಬಿಕೆ ಇಲ್ಲ. ಐ ರೆಸ್ಪೆಕ್ಟ್ ಹರ್, ಶಿ ರೆಸ್ಪೆಕ್ಟ್ಸ್ ಮೀ. ನಾವು ಎಷ್ಟೋ 7 ಬೀಳುಗಳು ನೋಡಿದ್ದೀವಿ, ಎಷ್ಟೋ ಡಿಸ್ಅಗ್ರಿ ಮಾಡಿದ್ದೀವಿ. ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ಅಂತೇಳಿ ಸಾಲ್ವ್ ಮಾಡಿಕೊಂಡಿದ್ದೀವಿ ಎಲ್ಲವನ್ನು. ಆಯ್ತಾ? ಅದೊಂದು ಬೇರೆ ವಿಷಯ ಇದೆ. ಬಟ್ ಸೀತಾಕೋಟೆ ಅಂತ ಶಿ ಇಸ್ ವೆರಿ ವೆರಿ ಡಾಕ್ಟರೇಟ್ ಮಾಡಿದ್ಲು ಡ್ಯಾನ್ಸಲ್ಲಿ. ಮತ್ತೆ ಮುಕ್ತದಲ್ಲಿ ಮೇಜರ್ ರೋಲ್ ಮಾಡ್ತಾ ಇದ್ದೆ ಅವಳು ಸೀತಾಕೋಟೆ. ಮತ್ತೆ ರಂಗಭೂಮಿಯಲ್ಲಿ ಇದ್ದಾಳೆ ಈಗಲೂ ಆಕ್ಟಿವ್ ಆಗಿ ಕ್ಲಾಸಸ್ ಎಲ್ಲ ಮಾಡ್ಕೊಂಡು ಪ್ರೋಗ್ರಾಮ್. ಹೌದು, ಡಾನ್ಸ್ ಭರತನಾಟ್ಯ ಕ್ಲಾಸ್. ದೊಡ್ಡ ಕತೆ. ನಮ್ಮ ನವಿಲೆ. ನನಗೆ ಏನಾಯ್ತು ಅಂದ್ರೆ, ಸುಳ್ಯದಲ್ಲಿ ಅವಳು ಕ್ಲಾಸ್ ಮಾಡ್ಲಿಕ್ಕೆ ಬರ್ತಾ ಇದ್ಲು. ಇದು ಅವಳು ಡ್ಯಾನ್ಸ್. ಇದು ಯಾವಾಗ ಹೇಳ್ದ 90, 80 ಮತ್ತು 90ರ ಆಸ್ಪದ. 30 ವರ್ಷ, 32, 33 ವರ್ಷ ಮೇಲೆ ಆಯ್ತು ಈಗ. ಅಲ್ಲ 35, 90ರಲ್ಲಿ 35 ವರ್ಷ ಹತ್ರ ಆಗ್ತಾ ಇದೆ. ಆಗ ಅವಳು ನನ್ನ ಅತ್ತೆ, ಮತ್ತೆ ಅವರು ವಾರಕ್ಕೊಂದ್ಸಲ ಒಂದು ನಾದ ನೃತ್ಯ ಅಂತ ಒಂದು ಸಂಸ್ಥೆಯಲ್ಲಿ ಡಾನ್ಸ್ ಹೇಳಿಕೊಡ್ತಾ ಇದ್ರು. ಮಡಿಕೇರಿಯಿಂದ ಸುಳ್ಯಕ್ಕೆ, ನಮ್ಮೂರಿಗೆ. ನಮ್ಮ ಸುಳ್ಯಕ್ಕೆ ಒಂದು 15 ಕಿಲೋಮೀಟ್ರ್. ಅಲ್ಲಿ ರಾಮಕೃಷ್ಣ ಅಂತ ಇದ್ದಾರೆ, ನಮ್ಮ ಅಲ್ಲಿನ ಪ್ರೆಸಿಡೆಂಟ್. ಶಶಿ ಅವರಿಗೆ ವೋಕಲಿಸ್ಟನ್ ಅಗತ್ಯ ಇದೆ. ಅವಳು ಆಗಲೇ ಡಾನ್ಸರ್ ಆಗಿ ಭಾಳ ಫೇಮಸ್. ನಾನು ಸ್ವಲ್ಪ ಇದರಲ್ಲಿ ಹಾಡ್ತಾ ಇದ್ದೆ, ಸ್ವಲ್ಪ ಪ್ರೋಗ್ರಾಮಲ್ಲಿ ಮಾಡ್ತಾ ಇದ್ದೆ ಅಷ್ಟೇ ಬಿಟ್ಟರೆ ಅಂತ ಒಂದು ಈಗಲೂ ಅಂತ ಹೇಳಿರಲ್ಲ. ಆಗ ತುಂಬ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದವನು. ನಿನಗೆ ಒಳ್ಳೇದಾಗತ್ತಿದ್ರು, ನೀನು ಅವರಿಗೆ ಡ್ಯಾನ್ಸಿಗೆ ಹಾಡ್ಲಿಕ್ಕೆ ಹೋಗು,
ನಿನಗೂ ಕಾರ್ಯಕ್ರಮಗಳಿಗೂ ನನ್ನ ಕಡೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನಗೆ ಡಾನ್ಸ್ ಆಡಿ ಏನು ಗೊತ್ತಿಲ್ಲಪ್ಪ, ಅನುಭವ ಇಲ್ಲ. ಮತ್ತೆ ಪರಿಚಯ ಆಯಿತು, ನೀವು 2 ಸಲ 3 ಸಲ ಹೆಚ್ಚು ಆಡಿದ್ರು ನಾನು ಮಾಡ್ತೀನಿ ಅಂತೆಲ್ಲ ಸೀತಾ ಹೇಳಿ, ಕೃಷ್ಣ ನೀ ಬೇಗನೆ ಬಾರೋ 3 ಸಲ 4 ಸಲ ಅವಳು ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ, ಅದಕ್ಕೆ ಅದು ಅಭಿನಯ ಅವಳು ಮಾಡ್ತಾಳೆ. ಅವಳಿಗೆ ಅದೊಂದು ಸಾಧನೆ ಇದೆ ಅವಳ ಹತ್ರ. ಇಷ್ಟೇ ಸಲ ಅಷ್ಟೇ ಸಲ ಅಂತ ಬೇಕು ಅಂತ. ಹಾಗೆ ಬೇರೆ ಭರತನಾಟ್ಯವರು ಕೂಡ ಅಡ್ಜಸ್ಟ್ ಮಾಡಿ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವಳು ಡ್ಯಾನ್ಸಿಗೆ ಹಾಡಿದ್ದು ನನಗೆ ಅದು ಎಷ್ಟು ಹೆಲ್ಪ್ ಆಯ್ತು, ನನ್ನ ಸಂಗೀತಕ್ಕೆ ಕೂಡ. ಡ್ಯಾನ್ಸಿಗೆ ಹಾಡೋದೊಂದು ಅದ್ಭುತ ಅನುಭವ. ಮತ್ತೆ ಏನಾಯ್ತು, ಬರ್ತಾ ಬರ್ತಾ ಡಿಫ್ರೆನ್ಸ್ ಇದೆನಾ ಸರ್ ಡ್ಯಾನ್ಸಿಗೆ ಹಾಡೋದು? ಅಲ್ಲ, ವ್ಯತ್ಯಾಸ ಅಂದ್ರೆ ಅಲ್ಲಿ ಡ್ಯಾನ್ಸರ್ನ ನೋಡ್ಕೊಂಡು ನಾವು ಮನಸ್ಸಿಗೆ ಕಂಡಾಗ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮನೋಧರ್ಮ ಕೂಡ ಅವರ ಒಂದು ಮನೋಧರ್ಮಕ್ಕೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಮೂಡಿ ಯಾವುದಲ್ಲಿ ನವರಸಗಳು ಬರ್ತದಲ್ಲಿ. ಇಲ್ಲಿ ಕ್ರೋಧ ಅಂದ್ರೆ ಕ್ರೋಧ ಇರಬೇಕು, ಇದು ಯಾವುದು ಬೀಭತ್ಸ ಅಂದ್ರೆ ಬೀಭತ್ಸ ಇರಬೇಕು, ನಮ್ಮ ಧ್ವನಿಯಲ್ಲಿ ಅದು ಅದ್ಭುತ. ಅದು ಆಚೆ ಅದ್ಭುತ. ನಾವೇ ಎಂತೆಂತ ಹಾಡು ನಾವೆಲ್ಲ ಭಾವಯಾಮಿ ರಘುರಾಮ ಇದೆಲ್ಲ ಮಾಡ್ತೇವೆ. ರಾಮಾಯಣದೊಂದು ಇದು ಮಾಡ್ತಾ ಇದ್ವಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ಇದೆಲ್ಲ ಸೀತನ ಡ್ಯಾನ್ಸ್ ಇಂದಲೇ ಕಲ್ತಿದ್ ನಾನು. ಸೊ ಆ ಪದಗಳು ಬಂದಾಗ ಜಯ ಜಯ ಜಪ್ಯ ಜಯ ಜಯ ಶಬ್ದ ಪರ ಸ್ತುತಿ ತತ್ಪರ ವಿಶ್ವ, ಅದಕ್ಕೆ ಸರಿಗ ಅಭಿನಯ. ಅದು ಒಂಥರ ರೌದ್ರದ ವಿಚಾರಗಳು ಬಂದಾಗ ಜಯ ಜಯ ಹೇ ಮಹಿಷಾಸ್, ಜಯ ಜಯ ಹೇ ಮಹಿಷಾಸ್ ಹೋಯ್ತು. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ರಮ್ಯ ಕಪರ್ದಿನಿ ಕೆಲವು ತಪ್ಪು ಮಾಡ್ತಾರೆ. ರಮ್ಯಕ ಪರ್ದಿನಿ ಬಿಡಿಸ್ತಾರೆ, ಅಲ್ಲ ಅದು ರಮ್ಯ ಕಪರ್ದಿನಿ. ಕಪರ್ದಿ ಅಂದ್ರೆ ಶಿವನ ಅಂತ ಇರೋದು. ಬಿಡಿ, ಆ ತಪ್ಪುಗಳ ವಿಷಯ ನೋಡಿದ್ರೆ ತುಂಬಾ ತಪ್ಪಾಗಿದೆ ಎಷ್ಟೋ ಕಡೆ. ನನಗೆ ಡಾನ್ಸಿಂದ ಹೆಲ್ಪ್ ಆಯಿತು. ಮತ್ತೆ ಜೊತೆಗೆ ಲವ್ ಎಟ್ ಫಸ್ಟ್ ಸೈಟಾ ಒಂದು 2 ಸಲ ಮೀಟ್ ಮಾಡಿದೇವೆಲ್ಲ ಗೊತ್ತಿಲ್ಲ. ಅಂತೂ ಇಬ್ಬರಿಗೂ ನಮಗೆ ಹಾಡ್ಲಿಕ್ಕೆ ಆಗ್ಬೋದು, ಡಾನ್ಸ್ ಮಾಡ್ಲಿಕ್ಕೆ ಆಗ್ಬೋದು, ಮತ್ತು ನಮಗಿಬ್ಬರಿಗೂ ಆಗ್ಬೋದು ಅಂತ ಬರ್ತದೆ. ಒಳ್ಳೆ ಕಚೇರಿ. ಹಾಗೆ ಲವ್ ಪ್ಲಸ್ ಅರೇಂಜ್ಡ್ ಮನೆಯಲ್ಲಿ ಸಪೋರ್ಟ್ ಇತ್ತು. ಓಕೆ. ತುಂಬ ಚಿಕ್ಕ ಹುಡುಗ, ಅವಳು 18 ವರ್ಷ, ನನಗೆ 25 ವರ್ಷ. ಅಷ್ಟರಲ್ಲಿ ಮತ್ತೆ ನಾದ ನಾಟ್ಯ ಬಂಧನ ಒಂದು ಹಾಡು ನಾನೇ ಬರೆದದಲ್ಲಿ, ಅಂತರಂಗ ಸ್ಪಂದನ ಭಾವ ರಾಗ ಜೀವನ ಇದೆಲ್ಲ ಆಡಿಕೊಂಡು ಆಯ್ತಾ. ಅದಾಗಿ ಮಗ ಈಗ ಮಗನಿಗೆ 30 ವರ್ಷ ಆಯ್ತು, ಸಾಗರ ಕೋಟೆ ಅಂತ. ಅವನು ಪಾಪ ತುಂಬಾ ಒಳ್ಳೆ ಸಂಸ್ಕಾರದ ಹುಡುಗ. ಅಲ್ಲ ಸರ್, ನಿಮ್ಮ ಮಾವನವ್ರು ಏನ್ ತಕರಾರು ಮಾಡ್ಲಿಲ್ವಾ? ಮಾವನು ಏನ್ ತಕರಾರು ಮಾಡ್ಲಿಲ್ಲ, ಪುಣ್ಯಕ್ಕೆ ಮಾಡಲಿಲ್ಲ. ಅತ್ತೆ ಮಾವಲ್ಲಿ ಯಾವ ತಕರಾರು ಮಾಡ್ಲಿಲ್ಲ. ಅಂದ್ರೆ ಐ ಮೀನ್ ಇನ್ನು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ತಾ ಇದ್ರಿ ಆ ಟೈಮಲ್ಲಿ. ಕೋಟೆ ಇವತ್ತಿಗೆ ರಾಜ್ಯಾದ್ಯಂತ ಗೊತ್ತು, ದೇಶಾದ್ಯಂತ ಗೊತ್ತು. ಬಟ್ ಆ ಟೈಮಲ್ಲಿ ಅವ್ರಿಗೆ ಏನಾಯ್ತು, ನನ್ನ ನೇಚರ್ ತುಂಬಾ ಖುಷಿ ಆಯ್ತು ಅವ್ರಿಗೆ. ಮಾವ ಅತ್ತೆಗೆಲ್ಲ ನನ್ನ ನೇಚರು. ಇನ್ಫ್ಯಾಕ್ಟ್ ಆ ಒಂದು ಸಂದರ್ಭ ಆಗಿದೆ, ನಾನು ಅತ್ತೆ ಸೀತಾ 3 ಜನ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ನಿಮ್ಗೆ ಯಾವ ಥರ ಹುಡುಗ ಬೇಕು, ನಿಮ್ಗೆ ಯಾವ ಥರ ಹುಡುಗ ಹೀಗೆ ಮಾತಾಡಿಕೊಂಡು ಅದು ಇದೊಂದು ಇಡ್ಡಾಟಿ ಇಬ್ಬರು ಮಾತಾಡ್ತಾ ಇದ್ದಾಗ ಅತ್ತೆಗೆ ನಮ್ಮ ಇಬ್ಬರ ಕೈ ಸೇರಿಸಿ, ಆಯ್ತಪ್ಪ ಇನ್ನು ಪುನಃ ಮುಚ್ಚಿ ಇಡೋದು ಬೇಡ, ಹಾಗೆ ನೀವು ಮದುವೆ ಅಂತ. ಇದು ಹೌದು ಎಲ್ಲ ನೆನಪಿದೆ ನನಗೆ. ಅದೆಲ್ಲ ಸ್ವೀಟ್ ಮೆಮರೀಸ್. ಇದೆಲ್ಲ ಆಯ್ತು, ತುಂಬಾ ಇದೆ ವಿಷಯ ಡಾನ್ಸಿಗೆ. ಮತ್ತೆ ನನಗೆ ಯಾವುದಕ್ಕೂ ಸಪೋರ್ಟ್. ಸೀತಂದು ಯಾವುದೇ ರೀತಿಯಲ್ಲಿ ನನಗೆ ಯಾವುದೇ ವಿರೋಧ ಇಲ್ಲ. ಅವಳ ಕಲೆಗೆ ನಾನು ಮಾತ್ರ ನಮ್ಮ ತಂದೆ ತಾಯಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವಳು ಇನ್ಫ್ಯಾಕ್ಟ್ ಡಾನ್ಸ್ ನನ್ನ ಮದುವೆಯಾಗಿ ಬಂದ ಮೇಲೆ ವಿದ್ವತ್ ಮಾಡಿಕೊಂಡ್ಳು. ಓಕೆ. ಮೈಸೂರಿಗೆ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಹೋಗಿ 4 ದಿವಸ ಅಲ್ಲಿ ಇದ್ದು ಮುರಳೀಧರ ರಾಯರ ಹತ್ರ ಡಾನ್ಸ್ ವಿದ್ವತ್ ಮಾಡಿಸ್ಕೊಂಡು ಇದು ಕಲಿತು. ಶಿ ಈಸ್ ಎ ವೆರಿ ಗುಡ್ ಡಾನ್ಸರ್. ನೀವು ಈಗಲೂ ತುಂಬ ಬ್ಯುಸಿ ಇರ್ತಾಳೆ. ನಾಟಕ ಎಲ್ಲ ಬಹುಮುಖ ಸಾಧನೆ ಇದೆ ಅವಳ ಹತ್ರ. ಇದು ಮದುವೆ ಅಂತೇಳಿ ಬಂದಾಗ ಖಂಡಿತವಾಗಿ ಕೂಡ ವಿರೋಧಗಳು ಬರ್ತಾ ಇರ್ತವೆ ನಮ್ಮ ಮನಸ್ಸಲ್ಲಿ. ಯಾವುದೋ ನನ್ನ ಅಭಿಪ್ರಾಯಕ್ಕೆ ಅವಳ ಅಭಿಪ್ರಾಯ ವ್ಯತ್ಯಾಸ ಬಂದಿರ್ಬೋದು ಎಷ್ಟೋ ವಿಷಯಗಳು. ಅದನ್ನು ಅಂಡರ್ಸ್ಟ್ಯಾಂಡ್. ಒಂದು ನಾವು ಸಂಗಾತಿ ಸಂಪ್ರೀತಿ, ಇದು ದಾಂಪತ್ಯ ನೀತಿ ಅಂತ ನಾವಿಬ್ಬರು ಒಂದು ಇಂಟರ್ವ್ಯೂ ಮಾಡಿದ್ವಿ. ಒಂದು 100 ಎಪಿಸೋಡ್ ಚಂದನಕ್ಕೆ ಮಾಡಿದ್ವಿ ನಾವು. ಓಕೆ. ಈ ದೊರೆಸ್ವಾಮಿಯವರು, ನಾಗಾಭರಣ ಅವರು, ಶಂಕರ ಬಿದ್ರಿ ಅವರು ಎಲ್ಲ ದಂಪತಿಗಳ ಸಂದರ್ಶನ. ಅದು ದಾಂಪತ್ಯ ಜೀವನ ಹೇಗಿರಬೇಕು ಅಂತ, ಅವರ ಸಾಧನೆ ಬಗ್ಗೆ ಅಲ್ಲ, ಅದರಲ್ಲಿ ದಾಂಪತ್ಯವನ್ನು ಹೇಗೆ ಹಂಚಿಕೊಂಡು ಬಂದ್ರಿ ಇಷ್ಟು ಸಮಯ. ಈಗ ಏನು ಒಂದು ಗಂಭೀರ ಸಮಸ್ಯೆ ಇದು ಡೈವರ್ಸ್ ಅಂತ ಹೇಳುವಂಥದ್ದು. ಹಲೋ ವಿಜಯ್, ನಿಮ್ಮ ಲಾಯರ್ ಫ್ರೆಂಡ್ಸ್ ಹತ್ರ ಕೇಳಿ ಎಷ್ಟು ಡೈವರ್ಸ್ ಇದು ಬರ್ತದೆ ಅಂತ ಹೇಳಿ. ಏನಿಲ್ಲ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಯಾಕೆ? ನೀನಲ್ದ್ರೆ ನಿನ್ನ ಅಪ್ಪ ಅಂತ, ನೀನಲ್ದ್ರೆ ನಿನ್ನ ಅಮ್ಮ ಅಂತ ಹೇಳಿದಾಗ ಅಂದ್ರೆ ಒಂದು ಕೆಟ್ಟ ರೀತಿಗೆ ಮದುವೆ ಅಂತ ಹೇಳೋ ವಿಷಯ ಸ್ಯಾಂಕ್ಟಿಟಿನ ಕಳ್ಕೊಂಡಿದೆ ಈಗ. ಪ್ರಾಣೇಶ್ ಅವರು ಯಾವಾಗಲೂ ಪ್ರಾಣೇಶ್ ಅವರು ಕರೆಕ್ಟ್ ಅವರು ಹೇಳ್ತಿರ್ತಾರೆ, ಮದುವೆಗೂ ಮುಂಚೆ ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ಮದುವೆ ಆದ್ಮೇಲೆ ಒಂದು ನೀನಿರ್ಬೇಕು ಇಲ್ಲ ನಾನಿರ್ಬೇಕು. ಖಂಡಿತ ಅದು ಕರೆಕ್ಟ್ ಅವ್ರು ಹೇಳ್ತಾರೆ. ದುಂಡಿರಾಜ್ ಹಾಡಲ್ಲಿ ಕವಿತೆಗಳಲ್ಲಿ ಚುಟುಕದಲ್ಲಿ ಕೂಡ ಬರ್ತದೆ ನೋಡಿ ಅಂದದಿಲ್ಲ. ನಾನು ಹೇಳೋದು ಆಫ್ಟರ್ ಆಲ್ ಇಟ್ಸ್ ಎ ವೆರಿ ಗುಡ್ ಅನ್ನೋದು ತುಂಬ ಗೌರವ ಕೊಡಬೇಕಾದ ಒಂದು ವ್ಯವಸ್ಥೆ ನಮ್ಮದು. ಅದೇ ಅಲ್ಟಿಮೇಟ್ ಅಲ್ಲ. ದಾಂಪತ್ಯ ಹೇಳಿದ್ರೆ ಅಲ್ಟಿಮೇಟ್ ಅಂತ ಇಲ್ಲ. ನೀವು ಅದನ್ನು ಒಂದ್ಸಲ ನೀವು ಒಪ್ಪಿಕೊಂಡ ಮೇಲೆ
ನಿಮ್ಮದಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಬರೋದು ನಿಮ್ಮ ಕರ್ತವ್ಯ ಅಲ್ವಾ. ಇದು ಏನಿಲ್ಲ, ಈಗ ಡೈವರ್ಸ್ಗಳೊಂದು ಕಾಮನ್ ಬಿಡಿ, ಈಗ ಅದ್ರ ಬಗ್ಗೆ ಏನಿಲ್ಲ. ಸರಿಯಾಗಿ ಈ ಸೋಷಿಯಲ್ ಮೀಡಿಯಾದ್ದು ಎಲ್ಲ ಕಾರಣ ಆಗ್ತದೆ ಅದಕ್ಕೆ. ಅದು ದೊಡ್ಡ ಗಂಭೀರ ವಿಷಯ ಬಿಡಿ, ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡ್ಬೋದು ನಾವು. ಬಟ್ ನಿಮಗೆ ನಾನು ಒಂದು ಪರ್ಸನಲ್ ಕ್ವಶನ್ ಕೇಳ್ತೀನಿ. ಆಮೇಲೆ ನೀವು ಹೇಳಿದ ಅದರಲ್ಲೇ ಮುಂದರ್ಸ್ಕೊಂಡು ಬಂದಾಗ ಬೆಂಗಳೂರಿಗೆ ಬಂದದ್ದು ಅದು ದೊಡ್ಡ ಡಿಸಿಷನ್ ನಂದು. ನಾನು ಬೆಂಗಳೂರಿಗೆ ಧೈರ್ಯ ಮಾಡಿ ಬಂದದ್ದು ಇದೆಯಲ್ಲ, ಅದೇ ನಮ್ಮ ತಂದೆ ತಾಯಿ ಕೊನೆಗೂ ಅವರು ಸಹ ಕೆಲವು ಜನ ಹೇಳಿದವರು ಇದ್ದಾರೆ ನಮ್ಮ ಊರಲ್ಲಿ, ಇವ ಅಲ್ಲಿ ನಿಲ್ಲಿಕ್ಕಿಲ್ಲ, 1-2 ತಿಂಗಳಾಗೂ ವಾಪಸ್ ಬರ್ತಾನೆ. ಎಕ್ಸಾಕ್ಟ್ಲಿ, ನಾನು ಅದೇ ಕ್ವಶನ್ ಕೇಳೋ ಇದ್ದೆ. ಅದು ಏನಾಯ್ತು ಅಂದರೆ, ನಾನು ಬಂದ ಕೂಡಲೇ ಇಲ್ಲಿ ಒಂದು ನನಗೆ ಫಸ್ಟ್ ನೆಲೆ ಸಿಕ್ಕಿದ್ದೆ ಸಂಗೀತಾಲಯ ಕ್ಯಾಸೆಟ್ಸ್ ಕಂಪನಿ. ಸಂಗೀತಾಲಯ ಕ್ಯಾಸೆಟ್ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ HM ಮಹೇಶ್ ಅಂತ. HMV, ಲಹರಿ, ಸಂಗೀತ ಇದೆಲ್ಲ ಭಾಳ ಫೇಮಸ್ ಕಂಪನಿಗಳು ಆಗಿನ ಕ್ಯಾಸೆಟ್ ಕಂಪನಿಗಳು. ಅದರಲ್ಲಿ ಬೆಂಗಳೂರು ಬ್ರಾಂಚಲ್ಲಿ ನಾನು PRO ಫಸ್ಟ್ 1.5 ವರ್ಷ. ಶಾಬಾಷ್. ಅದು ಮ್ಯೂಸಿಕ್ ಕಂಪನಿಯಲ್ಲಿ ನನಗೆ ಸಿಕ್ಕಿದ್ದ ಅವಕಾಶ ನೋಡಿ. ಏನು ಸರ್ ಅಲ್ಲಿ ಕೆಲಸ? PRO ಆಗಿ ನನಗೆ ಇಡೀ ಎಲ್ಲ ಶಾಪ್ಸ್ ಹೋಗೋದು, ಆಲ್ ಓವರ್ ಕರ್ನಾಟಕ ಎಲ್ಲ ಶಾಪ್ಸ್ ಹೋಗಿ. ಏನು ಟೇಸ್ಟ್, ಆಲ್ ಓವರ್ ಕರ್ನಾಟಕ ಎಲ್ಲ ಬಸ್ ಎಲ್ಲ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇದ್ದ ಬಸ್ಸನ್ನು ಓಡಿ ಓಡಿ ಕೈ ಹಿಡ್ಕೊಂಡು ಹೋಗಿ, ತುಂಬ ಕಡಿಮೆಗಲ್ಲ ಸಂಬಳವೂ ಕಮ್ಮಿ ಆಗ ಅಲ್ಲ. ಈ ಹಾಡೋದು ಟೈಮ್ ಎಲ್ಲ ಹೇಳ್ತೀನಿ, ಅದು ಆ ಟೈಮಲ್ಲಿ ಏನೋ ಒಂದು ಜಾಬ್ ಬೇಕಲ್ವಾ. ಈಗ ನೀವು ಬೆಂಗಳೂರು ಬಂದಾಗಳು ನಾನು ಹಾಡ್ಕೊಂಡೇ ನಾನು ದುಡ್ಡು ಮಾಡಲಿಕ್ಕೆ ಸಾಧ್ಯವಿಲ್ಲಲ್ಲ. ಎಷ್ಟು ಜನರಿಗೆ ಗೊತ್ತು ನನ್ನನ್ನು. ಆಗೆಲ್ಲ 1.5 ವರ್ಷ ಅದು ಒದ್ದಾಡಿದಷ್ಟು ಅದರ ಬೆನಿಫಿಟ್ ಆಮೇಲೆ ಗೊತ್ತಾ ನನಗೆ. ಒಂದೊಂದೇ ಹೀಗೆ ನಾನು ಎಲ್ಲ ಕಡೆ ಹೋಗಿದ್ದೀನಿ, ಕರ್ನಾಟಕದಲ್ಲಿ ಬೀದರ್ವರೆಗೆ, ಇಲ್ಲಿಂದ ಬೀದರ್ ಎಲ್ಲ ಕಡೆ ಹೋಗಿ ಅಲ್ಲಿನ ವಿಷಯಗಳು ತಿಳ್ಕೊಂಡು ಬಂದು. ಆಗ ರಾಜ್ಕುಮಾರದ್ದು ಅವ್ರದ್ದೆಲ್ಲ ಫಿಲ್ಮ್ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ, ಆಗೆಲ್ಲ ಕ್ಯಾಸೆಟ್ ಲಕ್ಷಗಟ್ಟಲೆ ಸೇಲ್ ಆಗ್ತಾ ಇದ್ದದ್ದು. ಈಗ ಬಿಡಿ ಯೂಟ್ಯೂಬ್ ಕಾಲ ಈಗ. ಆ ಟೈಮಲ್ಲಿ ನನಗೊಂದು ಈ ಕಂಪನಿದೇ ಆದ ಕಣ್ಣಿಗೆ ಹಾಡು ಕೇಳೋದು, ಅಲ್ಲಿ ಹಾಡು ಕೇಳಲಿಕ್ಕೆ ಅವಕಾಶ ಸಿಗ್ತಾಯಿತ್ತು. ಬೇರೆ ಬೇರೆ ಹಿಟ್ಸ್ ಮಾಡ್ತಾಯಿದ್ವಿ ನಾವು, ಅದರಲ್ಲಿ ಕೇಳಿಕೊಂಡು ಅದನ್ನು ಇಲ್ಲಿಗೆ ಹಾಕೋದು, ಇದೆಲ್ಲ ಅದು ಅಭ್ಯಾಸ ಆಯಿತು. ಎರಡನೇದು ಮ್ಯೂಸಿಕ್ ಟೇಸ್ಟು ಆಲ್ ಓವರ್ ಕರ್ನಾಟಕ ಯಾವ ಥರ ಇದೆ ಅಥವಾ ಬೇರೆ ಕಡೆ ಇದೆಲ್ಲ ನೀವು ಸ್ವಲ್ಪ ತಿಳಿಯೋ ಅವಕಾಶ ಆಯಿತು. ಮೀನ್ ವೈಲ್ ನನ್ನ ವಾಯ್ಸ್ ಎಷ್ಟೋ ಜನರಿಗೆ ಪರಿಚಯ ಆಯಿತು. ಅದರಲ್ಲಿ ಒನ್ ಸಚ್ ಪರ್ಸನ್ ಇಸ್ ವಿಜಯ ನರಸಿಂಹ. ವಿಜಯ ನರಸಿಂಹ ಏನ್ರಿ ಅದು, ದೇಹದಿಂದ ದೂರನಾದೆ ಏಕೆ ಆತ್ಮನೇ ಫಸ್ಟ್ ಹಾಡೋರದು. ಭಾರತ ಭೂಷಿರ ಮಂದಿರ ಸುಂದರಿ ಎಂಥದ್ದು ಅವರ ಹಾಡುಗಳು. ಪಂಚಮ ವೇದ ಪ್ರೇಮದ ನಾದ, ಇದೆಲ್ಲ ಅವರ ಹಾಡುಗಳದು. ಅಯ್ಯೋ, ಆಸೆಯ ಭಾವ ಅದು ಬಹುಶಃ ಅವ್ರದ್ದೇ. ಅಂಥ ಮಹಾನುಭಾವರು ಸಿಕ್ಕಿದ್ರು ನನಗೆ. ಅವ್ರು ಒಂದು ಮಾತು ಹೇಳಿದ್ರು ನನಗೆ, ನನ್ನ ವಾಯ್ಸನ್ನು ತುಂಬ ಹಚ್ಚಿಕೊಂಡಿದ್ರು. ಕೋಟೆಯವರೇ, ನೀವೊಂದು ಸ್ವಲ್ಪ ಮೊದಲು ಪುಟ್ಟಣ್ಣವ್ರು ಇರುವಾಗ ಬಂದಿದ್ದರೆ ಅವರೆಲ್ಲ ಫಿಲ್ಮ್ಸ್ ಎಲ್ಲ ಆಡಿಸ್ತಾ ಇದ್ದಲ್ವ, ಅವ್ರು ತುಂಬ ಫಿಲ್ಮ್ಸ್ ಎಲ್ಲ ಆಡಿಸ್ತಾ ಇದ್ದಾರೆ. ಗುರುಗಳೇ, ನೀವು ಇಷ್ಟೊಂದು ಮಾತು ಹೇಳಿದ್ರಲ್ಲ ಸಾಕು ನನಗೆ. ಯಾರಿಗೆ ಎಷ್ಟು ಲಭ್ಯವೋ ಅಷ್ಟೇ ಲಭ್ಯ. ಇವತ್ತಿಗೂ ಆ ಹಾಡುಗಳನ್ನ ಹಾಡ್ಕೊಂಡು ನಾವು ಸಂತೋಷ ಪಡ್ತೀವಿ ಸಾಕು ಅಂತ ಹೇಳಿದ್ರು. ಅವರು ಅಷ್ಟು ಹಚ್ಚಿಕೊಡ್ತಾ ಇದ್ರು. ಅವರಿಂದಾಗಿ TG ಲಿಂಗಪ್ಪ ಅವ್ರ ಪರಿಚಯ ಆಯ್ತು ನನಗೆ. TG ಲಿಂಗಪ್ಪ ಗ್ರೇಟ್ ಗ್ರೇಟ್ ಗ್ರೇಟ್. ಒಂದು ಬಬ್ರಾನು ಒಂದು ಸಾಕು. ಅವರು ಏನು ಮ್ಯೂಸಿಕ್ ಮಾಡಿದ್ದಾರೆ ಅದ್ರಿಗೆ, ಬಬ್ರಾನು ಒಂದು ಸಾಕು. ಅದ್ರ ಆರಾಧಿಸುವೆ ಮದನಾರಿ, ಅದು ನನ್ನ ಫೇವರಿಟ್. ಅದ್ರ ಆರಾಧಿಸುವೆ ಒಂದು ಕಡೆ ಹಾಡುವಾಗ ಅಣ್ಣ ಅವರು ಬಂದು ತುಂಬಾ ಚೆನ್ನಾಗಿ ಹಾಡಿದೀನಿ ಅಂತ ಹೇಳ್ತಾರೆ. ಅದು ಇನ್ನೂ ಕಿವಿಯಲ್ಲಿದೆ. ಅದು ಬಿಡಿ, ಅದೊಂದು ವಿಷಯ. ಮದುವೆ ಮನೆಯಲ್ಲಿ ನನಗೆ ಗೊತ್ತೇ ಇಲ್ಲ ಅವರು ಬಂದಿದ್ದಾರೆ ಅಂತ. ನಾನೀಗ ಕಾಕತಾಳಿ ಹೇಗೆ ಬರುತ್ತೆ ಭಾಗ್ಯ ಅಂತ ಹೇಳಿದ್ರೆ, ನಾ ಹಾಡ್ತಾ ಇದ್ದೀನಿ ಹೀಗೆ ನೋಡಿದ ಕೂಡ ದಿವ್ಯ ಪ್ರಭೆಯಲ್ಲಿ ಅವರೆಲ್ಲ ವಿಶ್ ಮಾಡಕ್ಕೆ ಬಂದವರು ಮದುಮಕ್ಕಳಿಗೆ. ಅಲ್ಲಿಂದ ಖುಷಿ. ಅಲ್ಲಿಂದ ಬಂದು ನಮ್ಮ ಸ್ಟೇಜ್ ಹತ್ರ ಅದೇ ಮಹಾನುಭಾವ ಬಂದು ಹೀಗೆ ಹೇಳಿದ್ದು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಸರಳತೆಗೆ ಇನ್ನೊಂದು ಉದಾಹರಣೆ ರಾಜ್ಕುಮಾರ್. ಅವಾಗ ನಾನು ಬೆಂಗಳೂರಿಗೆ ಬಂದ ಸ್ಟಾರ್ಟ್ ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟಿರ್ಬೋದು ನನಗೆ ಆ ಮಾತು ಹೇಳಿ. ಬೆಲೆ ಕಟ್ಟಕ್ಕಾಗತ್ತಾ? ಆ ಬಾನ್ಮಳ್ಳಿ ಇನ್ಸಿಡೆಂಟ್ ಹೇಳಿದಾಗೆ ನನಗೆ ಕೂಡ ಇದೆಲ್ಲ ಕೆಲವು ಮರೆಯಲಾರದ ಅನುಭವಗಳು. ಹಾಗೆ ನನಗೇನಾಯಿತು, ಪ್ರೋಗ್ರಾಮ್ಗಳು ಒಂದೊಂದೇ ಬರಲಿಕ್ಕೆ ನನ್ನ ಒಂದು ಆತ್ಮವಿಶ್ವಾಸ ಹೇಗೆ ನನಗೆ ವಿಪರೀತ ಆತ್ಮವಿಶ್ವಾಸದಲ್ಲಿ ನಂಬಿಕೆ. ನನಗೆ ದುರಹಂಕಾರ, ಈ ಒಂದು ಈಗೋ ಇದೆಲ್ಲ ನನಗೆ ನನ್ನ ಹತ್ತಿರ ಕೂಡ ಸುಳಿಯೋದಿಲ್ಲ. ಅದು ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರ. ಅದರಲ್ಲಿ ಯಾವ ಅರ್ಥವಿಲ್ಲ, ಮೀನಿಂಗ್ಲೆಸ್ ಅದು. ನಾವು ಯಾರೂ ದೊಡ್ಡವರಲ್ಲ, ಭಗವಂತ ಒಬ್ಬನೇ, ಕಲೆ ದೊಡ್ಡದು. ಅದು ಒಂದಿದ್ದದ್ದು ನನಗೇನೆ ಅಂದರೆ, ನನ್ನ ಇಚ್ಛೆ ಅಂದರೆ ನನಗೆ ಗಾಡ್ ಫಾದರ್ ಇಲ್ಲ, ಯಾರು ಇಲ್ಲ. ಒಂದು ಕಡೆ ಪ್ರೋಗ್ರಾಮ್ ಬಂತು, 10 ಕಡೆ ಪ್ರೋಗ್ರಾಮ್ ಬುಕ್ ಆಗಬೇಕು, ಆ ಲೆವೆಲ್ ಮಾಡಬೇಕು ಅಂತ. ಎಕ್ಸಾಕ್ಟ್ಲಿ ಅದೇ ಆದರೂ ನನಗೆ ಹೆಲ್ಪ್. ಒಂದಾಯಿತು, 10 ಆಯಿತು, 100 ಆಯಿತು, ಒಂದು 5,000 ಕಾರ್ಯಕ್ರಮ ಮಾಡುವಾಗ ಆಯಿತು. ಸ್ವಾಮಿ ನಡೆಸಿದ್ದಲ್ಲ. ಜೈ ಶ್ರೀಕೃಷ್ಣ, ಓಂ ನಮಃ ಶಿವಾಯ. ನಾವು ಅದನ್ನು ಏನು ಹೇಳಲಿಕ್ಕೆ ಸಾಧ್ಯ ಇದೆ? ಜನರ ಪ್ರೀತಿ ಮಾತ್ರ ಎಷ್ಟೊತ್ತಲ್ಲ, ನನ್ನ ಅರ್ಹತೆ ಮೀರಿ ನನಗೆ ಪ್ರೀತಿ ಸಿಕ್ಕಿದೆ, ಗ್ಯಾರಂಟಿ ಹೇಳ್ತೀನಿ ನಾನು. ನಮ್ಮಿಂದ ದೊಡ್ಡವರು ನಿಮ್ಮ ಕಾಲಿಗೆ ಬೀಳ್ತಾರೆ, ಏನರ್ಥ ವೈದ್ಯ ಅದಕ್ಕೆ? ನಿಮ್ಮಲ್ಲಿರೋ ಕಲೆಗೆ ಅಂತ ಹೇಳ್ತೀವಿ, ಇಲ್ಲ ಬೇಡ 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 ಅಂತ ಬಿಡೋದಿಲ್ಲ, ಕಾಲಿಗೆ ಬಿಡ್ತಾರೆ.
ಇದು ಸರ್, ಸಮ್ ಆಫ್ ದ ಥಿಂಗ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್, ದೇ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ಡ್ ಅಂತ. ಕೆಲವೆಲ್ಲ ಅನುಭವವೇದ್ಯ, ಕೆಲವು ಹೇಳಲಿಕ್ಕಾಗಲ್ಲ. ಹೇಳಲಿಕ್ಕಾಗೋದಿಲ್ಲ. ಸರ್, ಈ ಕ್ಯಾಸೆಟ್ಗಳ ಮೇಲೆ ನಿಮ್ಮದೇ ಫೋಟೋ ರಾರಾಜಿಸ್ತಾ ಇತ್ತು ಒಂದು ಟೈಮಲ್ಲಿ, ಪೀಕ್ ಅಂತ. ಹೆಂಗೆ ಸರ್ ಕ್ಯಾಸೆಟ್ ಅಂದ್ರೆ, ನೀವೇ ಹೇಳಿದ್ರೆ ಕ್ಯಾಸೆಟ್ ಆಗೆಲ್ಲ ಪೀಕ್ಸ್ ಅಂತ ಹೇಳಿ. ಈಗ ಅಂದ್ರೆ ಐ ಮೀನ್ ರೇಡಿಯೋ ಕ್ಯಾಸೆಟ್ ಆಗಿರ್ಬೋದು, VCD, DVD, CD ಎಲ್ಲ ಕಡೆ ಶಶಿಧರ್ ಕೋಟೆ. ಯಾವ ಆಲ್ಬಮ್? ಇಲ್ಲ, ಅದೇನಂದ್ರೆ ನನಗೆ ಫಸ್ಟು ನಾನು ಬಂದಾಗ ಇವರೆಲ್ಲ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು. ಯಾರೋ ನಾಯಕ್ ಅವ್ರು ಇರ್ಬೋದು, ಅಶ್ವಥ್ ಅವ್ರು ಇರ್ಬೋದು, ವಿದ್ಯಾಭೂಷಣ್ ಇರ್ಬೋದು, ಇವರೆಲ್ಲ. ವಿದ್ಯಾಭೂಷಣ್ರ ದಾಸವಾಣಿ ಅಯ್ಯೋ ಬಂದಿತ್ತು. ಏನು ನಾನು ಕಾಲೇಜಲ್ಲಿರುವಾಗಲೇ ಅವರದ್ದು, ಅವರ ನಮ್ಮಮ್ಮ ಶಾರದೆ, ಪಿಳ್ಳಂಗೋವಿಯ, ಎಲ್ಲಿ ಕಾಂಪಿಟೇಷನ್ಗೆ ಹೋಗೋದು ಪ್ರೈಸ್ ತಗೊಳ್ಳೋದು ಅದರಲ್ಲಿ. ಹೌದು, ಅದೇ ನಮಗೆ ಎಲ್ಲಿ ಹೋದಲ್ಲಿ ಪಿಳ್ಳಂಗೋವಿಯ, ಎಲ್ಲಿ ಹೋದಲ್ಲಿ ನಮ್ಮಮ್ಮ ಶಾರದೆ, ಎಲ್ಲಿ ಹೋದ್ರು ಮಧುಕರ ವೃತ್ತಿ ಅನ್ನೋದು. ಅವರಿಗೆ ನಾವು ಮಹಾನುಭಾವರು, ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಆ ಸಾಹಿತ್ಯದಲ್ಲಿ ಆಸಕ್ತಿ ಹೆಚ್ಚು ಬಲಿಗೆ ಮೇಯ್ನ್ ಅವರೇ ಕಾರಣ ನನಗೆ. ವಿದ್ಯಾಭೂಷಣ್ ಮೇಯ್ನ್. ಮತ್ತೆ ಬಾಲ್ಮಳ್ಳಿ ಅವ್ರದ್ದು ಬಾಲ್ಮಳ್ಳಿ ದಾಸವಾಣಿ ಕೂಡ ಹೆಂಗಿದೆ ಅದು. ದಾಸವಾಣಿಯಲ್ಲಿಯೂ ವಾಲ್ಯೂಮ್ಸ್ ಆಫ್ಟರ್ ವಾಲ್ಯೂಮ್ ಮಾಡಿದ್ದಾರೆ, ಎಲ್ಲದರೂ ಮಾಡಿದ್ದಾರೆ. ಆ ಮನುಷ್ಯ ಮಾಡೋದಿಲ್ಲ ಬಿಡಿ, ಜೇಸಾಸ್ ಮಾಡೋದಿಲ್ಲ, ಬಾಲ್ಮಳ್ಳಿ ಮಾಡೋದಿಲ್ಲ, ಆರು ಮುಟ್ಟೋದು ಸೊಪ್ಪಿಲ್ಲ. ಇಲ್ಲಿ ಏನಾಯ್ತು, ದಾಸವಾಣಿ ನನಗೆ ದಾಸವಾಣಿಯಲ್ಲಿ ಫಸ್ಟ್ ಕ್ಯಾಸೆಟ್ ಕೃಷ್ಣನ ನೋಡಿದೆ. ಆಮೇಲೆ ಕುಣಿದಾಡೋ ಕೃಷ್ಣ ಅಂತದ್ದು ಅದೊಂದು. ಕುಣಿದಾಡೋ ಕೃಷ್ಣ ಕುಣಿದಾಡು, ಪಣಿಯ ಮೆಟ್ಟಿ ಬಾಲವ ಬಿಡಿದು ಕುಣಿದಾಡುವ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ. ತೋಂದಿರಿ ತೋಂದಿರಿ ತೋಂದಿರಿದಾಗ ಜನ ಹಂಸನಂದು ತಾಕಿಡದರಿ ಕಿಟ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದ. ಅಂದ್ರೆ ಫಸ್ಟ್ ಕ್ಯಾಸೆಟ್ ಈ ಕ್ಯಾಸೆಟ್ಗೆ ಆರ್ಯಭಟ್ಟ ಅವಾರ್ಡ್ ಬಂತು, ಕುಣಿದಾಡ ಕೃಷ್ಣ. ಆಮೇಲೆ ಸುಮಾರು ಸೀರೀಸ್ ಆಫ್ ದಾಸರ. ಅಲ್ಲ ಸರ್, ಎಷ್ಟು ಮ್ಯೂಸಿಕ್ ಕಾನ್ಸರ್ಟ್ ಆಗಿತ್ತು ಆಗ್ಲೇ? ಅಂದ್ರೆ ಫಸ್ಟ್ ಕ್ಯಾಸೆಟ್ ರೆಕಾರ್ಡ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೇಕಲ್ಲ. ಐ ವಾಸ್ ಎ ಪರ್ಫಾರ್ಮರ್. ಆಗ್ಲೇ ನಾನು ಸ್ವಲ್ಪ ಪ್ರೋಗ್ರಾಮ್ ನನ್ನ ಪಾಪ್ಯುಲರ್ ಆಗಿತ್ತು, ಸ್ವಲ್ಪ ಆಗಿತ್ತು. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಕ್ಯಾಸೆಟ್ ಫೀಲ್ಡಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದೆ HM ಮಹೇಶ್ ಅವರೇ. ಸಂಗೀತದ ಕ್ಯಾಸೆಟ್ ಹಾಡಿದ್ದು ಸಂಗೀತ ಕಟ್ಟಿಯ ಕ್ಯಾಸೆಟ್ಟಲ್ಲಿ. ಹೌದಾ? ಆಗ ಅವಳು ಅಂದರೆ ಪಾಪ ಅದನ್ನ ತಂಗೀತಮ್ಮ, ಅದು ವಿದ್ವತ್ತಲ್ಲಿ ಭಯಂಕರ. ಅವಳು ಸಂಗೀತ ಕಟ್ಟಿದಲ್ಲ, ಗ್ರೇಟ್ ಆರ್ಟಿಸ್ಟ್, ಗ್ರೇಟ್ ಸಿಂಗ್. ಅವ್ರು ಚಿಕ್ಕ ಹುಡುಗಿ ಆಗಿದ್ದಾಗಲೇ ಹಾಡ್ತಾ ಇದ್ಲಲ್ಲ, ಚಿಕ್ಕ ಪ್ರಾಡ್ಜಿ ಅವಳು. ಆಗ ಅವರ ಕಟ್ಟಿಯವರು HA ಕಟ್ಟಿ ಅವರ ತಂದೆಯ ಸಾಹಿತ್ಯ, ಉಪೇಂದ್ರ ಕುಮಾರ್ ಮ್ಯೂಸಿಕ್. ದೇವಾಲಯ ಸತ್ಯ ಸೇವಾಲಯ ಮಂಜುನಾಥನ ನಿಲಯ ನ್ಯಾಯಾಲಯ ಫಸ್ಟ್ ಹಾಡೋದು ಕ್ಯಾಸೆಟ್ಟಲ್ಲಿ. ಇದು ಸಂಗೀತ ಕಟ್ಟಿಯ ಧರ್ಮಸ್ಥಳ ಕ್ಯಾಸೆಟ್, ಒಂದೇ ಹಾಡೋದೊಂದು ಅದರಲ್ಲಿ. ನಾನು ಮೆಡ್ರಾಸಲ್ಲಿ ಫಸ್ಟ್ ರೆಕಾರ್ಡಿಂಗ್, ಹೆಡ್ಫೋನ್ ಆಗಿದೆ ಕೂಡ ನನಗೆ ತಲೆ ತಿರುಗಿ ಬಿಡ್ತದೆ, ಏನು ಅಂತಲೇ ಗೊತ್ತಾಗಿಲ್ಲ ನನಗೆ. ಫಸ್ಟ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಉಪೇಂದ್ರ ಕುಮಾರ್. ಉಪೇಂದ್ರ ಕುಮಾರ್ ಗೊತ್ತಲ್ಲ ಎಂತೆಂಥ ಸಂಗೀತ ಕೊಟ್ಟವರು ಸ್ವಾಮಿ, ಎಂತ ಡಿವೋಷನ್ ಎಲ್ಲದಲ್ಲಿಯೂ ಅಷ್ಟೇ. ಉಪೇಂದ್ರ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್. ಅಣ್ಣ ಅವ್ರದ್ದು ಎಷ್ಟು ಫಿಲ್ಮ್ಗಳು ಆಗ್ಲೇ ಅವ್ರು ಹೇಳಿದರು, ಬಾಲ್ಮಳ್ಳಿ ಥರ ಇದೆ ವಾಯ್ಸ್ ನಿಮ್ಮದು. ಅವರು ಅದನ್ನ ಹೇಳಿದ್ರೆ ಇನ್ನು ಅದನ್ನು ಪಾಲಿಶ್ ಮಾಡಿಕೊಳ್ಳಿ, ಇನ್ನಷ್ಟು ಸಾಧನೆ ಮಾಡಿ. ಉಪೇಂದ್ರ ಕುಮಾರ್ ಅದು ಫಸ್ಟಿಗೆ. ಆಮೇಲೆ ಒಂದು ಗಣೇಶ ವೈಭವ ಅಂತ ಇನ್ನೊಂದು ಬಂದು, ಅದರಲ್ಲಿ 2 ಹಾಡನ್ನು ಕೊಟ್ಟರು ನನಗೆ. ಹೀಗೆ ಸ್ಟಾರ್ಟ್ ಆದ. ನಾನು ಸೋಲೋ ಕ್ಯಾಸೆಟ್ ಫಸ್ಟ್ ಕೃಷ್ಣನ ನೋಡಿದೆ, ವಿದ್ಯಾಭೂಷಣ್ ರಿಲೀಸ್ ಮಾಡಿದ್ದದು. ಮತ್ತು ದಾಸರ ಪದಗಳು ವಾಲ್ಯೂಮ್ ಸಾಫ್ಟ್ವೇರ್ ವಾಲ್ಯೂಮ್ ಬಂತು. ಫೋಕ್ ಹಾಡಿದೆ, ಡಿವೋಷನ್ ಮಾಡಿದೆ, ಭಾವಗೀತೆ ಹಾಡಿದೆ. ಒಂದು ಯಕ್ಷಗಾನದೊಂದು ದೊಡ್ಡ ಹಿಟ್ ಆಯಿತು ನನ್ನ. ಅಂದರೆ ಯಕ್ಷಗಾನದ ಹಾಡುಗಳನ್ನು ಸೆಮಿ ಕ್ಲಾಸಿಕಲ್ ಸ್ಟೈಲ್, ನೀಲ ಗಗನದಿ ಮೇಘಗಳು ಅಂತ. ಅದು ನಾವುಡ್ರು ಕಾಳಿಂಗ ನಾವುಡ್ರು ಅದ್ಭುತ. ಅವರು ಯಕ್ಷಗಾನದಲ್ಲಿ ಭಾಳ ಒಂದು ಪಾಪ್ಯುಲರ್ ಆದ ಹಾಡೋದನ್ನು ನನ್ನ ಫ್ರೆಂಡ್ ಒಬ್ಬರು ಈಶ್ವರ್ ಭಟ್ ಅಂತ IBM ಕ್ಯಾಸೆಟ್ಟು, ನಾವು ಇದನ್ನು ನಮ್ಮ ಸ್ಟೈಲಿಗೆ ಮಾಡೋಬಾ ಅಂತ ಹೇಳಿ ಅದೊಂದು ಒಳ್ಳೆ ಹಿಟ್ ಆಯ್ತು. ನೀಲ ಗಗನದಿ ಮೇಘಗಳ ಕಂಡಾಗ ನವಿಲು ಕುಣಿಯುತ್ತಿದೆ ನೋಡ ಅಂತ. ಬ್ಯೂಟಿಫುಲ್ ಹಾಡೋದು. ಅದೇ ತುಂಬ ಹಾಡುಗಳು, ನಮ್ಮ ಗುರುಗಳಾದ ಅಮೃತ ಸೋಮೇಶ್ವರ ಹಾಡುಗಳು ಇತ್ತು. ಇದೆಲ್ಲ ಒಳ್ಳೆಯದು. ಕ್ಯಾಸೆಟ್ ಬರ್ತಾ ಏನಾಯ್ತು ಅಂದರೆ ಟೆಕ್ನಾಲಜಿ ಏನಾಯಿತು, ಅದು ಹೋಗಿ ಇದರಲ್ಲಿ ಡ್ಯಾಟ್ಗೆ ಇದೆಲ್ಲ ಹೈ8 ಇದೆಲ್ಲ ಸಿಸ್ಟಮ್ ಇದ್ದದ್ದು, ಸ್ಪೂಲೆಲ್ಲ ಇದ್ದದ್ದು ಫಸ್ಟು. ಅದೆಲ್ಲ ಹೋಗಿ ಮತ್ತೆ MP3 ಇದೀಗ ಅದೆಲ್ಲ ಅಲ್ಲೆಲ್ಲ ಆಯಿತು. ಮತ್ತೆ ಐಪ್ಯಾಡು ಇದೆಲ್ಲ ಬಂತು. ಕೊನೆಗೆ ಈಗ ಎಲ್ಲಿ ಉಳ್ಕೊಂಡು ಈಗ ಯೂಟ್ಯೂಬಲ್ಲೇ ಜಾಸ್ತಿ ಜನ ಕೇಳೋದೆಲ್ಲ, ಪರ್ಚೇಸ್ ಮಾಡಿ ಕೇಳೋರು ಕಮ್ಮಿ. ಅಲ್ಲೇ ಎಷ್ಟೋ ಕಾರುಗಳಿಗೆ CD ಪ್ಲೇಯರ್ ಇರೋದಿಲ್ಲ. MP3 ಬಂತು, ಅದೆಲ್ಲ. ಆಗ ಎಲ್ಲ ನೀವು ನೋಡ್ಬೇಕು, ರಾಜ್ಕುಮಾರ್ ಫಿಲ್ಮ್ ಒಂದು ರಿಲೀಸ್ ಆಯ್ತು ಅಂದರೆ ಆ ಟೈಮಲ್ಲಿ ಅಂದರೆ ಜೀವನ್ ಚೈತ್ರ ಆಗ ಬಂದಾಗ ಅದೆಲ್ಲ ಲಕ್ಷಗಟ್ಟಲೆ ಕ್ಯಾಸೆಟ್ಗಳು. ಅಯ್ಯೋ ನಾವಲ್ಲೆಲ್ಲ ಡೆಲಿವರಿ ಇದು ಮಾಡ್ತಾ ಕ್ಯಾಸೆಟ್ಗಳಿಂದ ಅರ್ಧ ಸಿನಿಮಾ ಬಜೆಟ್ ತೆಗೆದು ಬಿಡ್ತಿದ್ರ. ನಮ್ಮನೆ ಹಿಟ್ ಆಗ್ತಾ ಇತ್ತು. ಅಣ್ಣ ಅವ್ರದ್ದು ಬಂದ್ರೆ ಅಂತೂ ಹಿಟ್ಟೆ, ಪ್ರಶ್ನೆ ಇಲ್ಲ.
ಆ ನೆಮನ್ ಇದ್ದದ್ದು. ಈಗ ಯಾವ್ದು ಆ ಥರ ಎಲ್ಲ ಹೋಗ್ತದೆ ಹೇಳಿ, ಯಾವ ಸಾಧ್ಯ? ಸರ್ ಈಗ ಯಾವ ಉದಾಹರಣೆಗೆ ವಿದ್ಯಾಭೂಷಣ್ ಆ ಟೈಮ್ ಆಗಿದೆ. ವಿದ್ಯಾಭೂಷಣ್ ಅಂತೆ ಫಸ್ಟ್ ನಮ್ಮಮ್ಮ ಶಾರದೆ ಬಂದ ಕ್ಯಾಸೆಟ್, ಅದು ಒಂದು ರೆಕಾರ್ಡ್ ಆಯ್ತು. ಆಮೇಲೆ ಅವ್ರು ಎಷ್ಟೋ ಕ್ಯಾಸೆಟ್ ಅದ್ಭುತವಾಗಿ ಹಾಡಿದ್ದಾರೆ, ಅದು ಅಟ್ ಸೇಲ್ ಆಗಲಿಲ್ಲ. ಯಾಕೆ? ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್. ಹಿಂಗೆಲ್ಲ ಆಗತ್ತೆ ಕೆಲವು. ಈ ಸ್ವರಜ್ಞಾನ ನೀವು ಕಲ್ತ್ಕೊಳ್ಳೋದು ಏನು ಬ್ರಹ್ಮವಿದ್ಯೆ ಅಲ್ಲ. ನೀವೇನು ಮಾಡ್ಬೇಕಂದ್ರೆ ಒಂದು 6 ತಿಂಗಳು 1 ವರ್ಷ ಹಾರ್ಮೋನ್ ಇಟ್ಟು ಮಧ್ಯೆ ಪ್ರಾಕ್ಟೀಸ್ ಮಾಡಿ. ನೀವು 12 ಸ್ವರ ನಿಮ್ಮದಾಗಿಸ್ಕೊಂಡ್ರೆ ನಿಮ್ಮ ಸಂಗೀತ ಲೆವೆಲ್ ಕೊಟ್ಟರೆ ನೀವು ಬೇಕಾದಾಗ ಮನೋಧರ್ಮ ಬರಬೇಕು. ಒಂದೊಂದು ರಾಗದಾಗ ಪ್ರಾಕ್ಟೀಸ್ ಮಾಡಿ. ಸಗಮದ ಸಾನಿದ ಮಗ ಹಿಂದೋಳ ಮಾಲ್ಕೊಂಡ್ ಹಿಂದೂ ಸರಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಇದು ಮಕ್ಕಳಿಗೆ ಕೇಳ. ಸಗಮ ಗಮದ ಮದನಿ ದನಿ ಸಿಂಪಲ್ ಸಿಂಪಲ್ ಸಿಂಪಲ್. ಪರ್ಮುಟೇಷನ್ ಕಾಂಬಿನೇಷನ್ ಅದೆಲ್ಲ ಸರಳ ವರ್ಷ ಜಂಟಿ ವರ್ಷ ಮಾಡೋದು ಎಲ್ಲ ಗೊತ್ತಾಯ್ತು.